ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಈಗೊಂದು ಹೊಸ ರೀತಿಯ ಪಾಲಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಪಾಲಕ್ ದಾಲ್ ಬೇರೆ ಟೈಪ್ ಇದು, ವಿಭಿನ್ನ ರೀತಿಯಿಂದ ಮಾಡ್ತಾಯಿದ್ದೀನಿ ನಾನು. ಬನ್ನಿ ಈಗ ನೋಡ್ಕೊಳ್ಳೋಣ ಇದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ. ಒಂದು ಕಟ್ಟು ಸಣ್ಣದಾಗಿ ಹೆಚ್ಚಿಕೊಂಡಿದ್ದ ಪಾಲಕ್ ಸ್ವಚ್ಛಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ, ಒಂದು ದೊಡ್ಡ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ತೊಗರಿಬೇಳೆ, ಅರಿಶಿನ ಪುಡಿ, ಎಣ್ಣೆ ಹಾಕಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ದು ಮಸಾಲೆಗೆ ಏನೇನು ಬೇಕಾಗ್ತವಂದರೆ, ಒಂದು ಅರ್ಧ ಸ್ಪೂನಷ್ಟು ಹವೀಜ್ ಪುಡಿ, ಅರ್ಧ ಸ್ಪೂನಷ್ಟು ಜೀರಾ ಪೌಡರು, ಅರ್ಧ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, ಮತ್ತೊಂದು ಸ್ವಲ್ಪ ಉಪ್ಪು, ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ. ಇಷ್ಟು ಇದನ್ನು ಮಾಡಲಿಕ್ಕೆ ಬೇಕಾಗುವ ಪದಾರ್ಥಗಳು. ನೋಡೀಗ ಎಣ್ಣೆ ಹಾಕಿದ್ದೆ ಕಾದಿದೆ. ಇದಕ್ಕೊಂದು ಸ್ವಲ್ಪ ಜೀರಾ ಮತ್ತು ಒಣಮೆಣಸಿನ್ಕಾಯಿ ಪುಡಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದಕ್ಕೀಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ಸಣ್ಣಗೆ ಹೆಚ್ಚಿಟ್ಟಿದ್ದೆಲ್ಲ ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಕ್ರಂಚಿನೆಸ್ ಬರಬೇಕಾಗುತ್ತೆ, ಪೂರ್ತಿ ಮೆತ್ತಗೂ ಆಗಬಾರ್ದು. ಆ ರೀತಿ ಇದನ್ನು ಏನು ಮಾಡ್ತಾಯಿದ್ದೀನಿ, ಸಾರಿಸ್ಕೊಳ್ತಾ ಇದ್ದೀನಿ ಅಥವಾ ಉಳಿತಾ ಇದ್ದೀನಿ ನಾನು. ನೋಡಿ ಈಗ ಇದು ಸ್ವಲ್ಪ ಎಳೆ ಗುಲಾಬಿ ಬಣ್ಣಕ್ಕೆ ಬಂದಿವೆಲ್ಲ ಇವು. ಈಗೇನು ಮಾಡಬೇಕು, ಸಣ್ಣದಾಗಿ ಹೆಚ್ಚಿಕೊಂಡಿದ್ದ ಟೊಮೆಟೊ ಹಾಕ್ಬೇಕು. ಇದಕ್ಕೆ ಹಾಕ್ಬಿಟ್ಟು ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಮ್ಯಾಶ್ ಮಾಡ್ಕೊತ ಹೋಗ್ಬೇಕು. ಇದು ಹಿಂಗಾಗ್ಬೇಕಲ್ಲ, ಇದು ಸ್ವಲ್ಪ ಮೆತ್ತಗಾಗಿ ಬೇಯಬೇಕಿದೆ. ಇದಕ್ಕೆ ಬೇಕಂದ್ರೆ ಟೊಮೆಟೊ ತಿರುಗಿ ತಗೊಂಡು ಹಾಕ್ಬೋದು. ನಾನು ಹಾಕಿಲ್ಲ ಅದನ್ನು. ಒಂದು ಸ್ವಲ್ಪ ಇದರ ಮೇಲೆ ಏನು ಮಾಡಬೇಕು, ಉಪ್ಪು ಹಾಕಿ. ನೋಡಿ ಈಗ ಇದು ಮ್ಯಾಶ್ ಮಾಡಿದ್ದೀನಲ್ಲ, ಇದಕ್ಕೆ ಪಾಲಕ್ ಹಾಕ್ತಾಯಿದ್ದೀನಿ ನಾನು. ಪಾಲಕ್ ಹಾಕಿಬಿಟ್ಟು ಇದ್ರ ಜೊತೆ ನೀವು ಮೇಥಿನೂ ಕುಡ್ಸ್ಕೋಬಹುದು. ಅಂದಾಗಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ತಾಳಬೇಕು ಮತ್ತು ಬೇಯಬೇಕು ಸ್ವಲ್ಪ. ಇದು ಅಲ್ಲಿವರೆಗೆ ಇದನ್ನು ಏನು ಮಾಡಬೇಕು, ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ನೋಡಿ ಈ ಥರ ಮುಚ್ಚಿಟ್ಬಿಡ್ಬೇಕು ಇದನ್ನು. ನೋಡಿ ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಬೈಸ್ಕೊಂಡಿದ್ದ ಬೇಳೆ ಹಾಕ್ತಾಯಿದ್ದೀನಿ. ಈಗ ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೊಂದು ಮಿಕ್ಸ್ ಕೊಡಬೇಕೀಗ. ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಎಷ್ಟೊಂದು ಕಲರ್ಫುಲ್ಲಾಗಿದೆ. ಈ ಟೈಮಕ್ಕೆ ನೀವು ಉಪ್ಪು, ನಿಂಬೆಹಣ್ಣು ಹಿಂಡಿದ್ದೀನಿ ಇದಕ್ಕೀಗ ನಾನು. ಆಮೇಲೆ ಈ ಟೈಮಕ್ಕೆ ನೀವು ಉಪ್ಪು ಕಡಿಮೆ ಆಗಿದ್ದರೆ ಸರಿಪಡಿಸ್ಕೋಬೋದು. ನೋಡಿ ಇದೊಂದು ಸ್ವಲ್ಪ ಏನು ಮಾಡಬೇಕೀಗ, ಕುದಿಬೇಕು ಚೆನ್ನಾಗಿ. ಈಗ ಕುದೀತಾ ಇದೆ ಇದು. ಇದಕ್ಕೆ ನಾವೇ ಮಾಡಿದ್ದ ಹುಳಿ ಪುಡಿ, ಆಮೇಲೆ ಸಾರಿನ ಪುಡಿ, ಸಾಂಬಾರು ಪುಡಿ ಏನೂ ಹಾಕೋದು ಬೇಕಾಗಿಲ್ಲ. ಇದಕ್ಕೆ ಏನೇನು ಹಾಕಬೇಕಂದ್ರೆ ನೋಡಿ ಇಲ್ಲಿ ಇಟ್ಟಿದ್ದೇನಲ್ಲ, ಹವೀಜ್ ಪುಡಿ, ಜೀರಿಗೆ ಪುಡಿ, ಖಾರ ಪುಡಿ, ಮೆಣಸಿನ ಪುಡಿ ಹಾಕಬೇಕು. ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮತ್ತೊಂದು ಮಿಕ್ಸ್ ಕೊಡಿ ಇದಕ್ಕೆ. ಈಗ ನೋಡಿ ಎಲ್ಲ ಸರಿಯಾಗಿದೆ. ಉಪ್ಪು ನೋಡಿದ್ದೀನಿ, ಸ್ವಲ್ಪ ಕಡಿಮೆ ಅನಿಸಿತ್ತು, ಹಾಕಿದ್ದೀನಿ ಅದಕ್ಕೆ. ಈಗ ಚೆನ್ನಾಗಿ ನೋಡಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ತಿರುಗಬೇಕಾದದ್ದು. ಆವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ ಹಾಕಿ ತಿರುಗಿಬಿಡಬೇಕು. ತಿರುಗಿ ಇದನ್ನು ಹಾಕಬೇಕು, ಅಂದರೆ ದಾಲ್ಗೆ ಒಂದು ಒಳ್ಳೆ ಕಲರ್ ಬರ್ತಾಯಿದೆ. ನೋಡಿ ಈಗ ಆಗಿದೆ. ಇದು ತಳಗಿಂದ ಆಫ್ ಮಾಡಬೇಕು, ಇಲ್ಲಿಕಂದರೆ ಇದು ಏನಾಗ್ತದೆ, ಖಾರ ಪುಡಿ ಸೀದ್ ಹೋಗ್ತದೆ. ನೋಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ದಾಲ್ಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನು. ಈಗ ನೋಡಿ ಇಲ್ಲಿ ಕೊಡ್ತಾಯಿದ್ದೀನಿ. ಅಂದಾಗ ಒಂದು ಒಳ್ಳೆಯದು ಬೆಳ್ಳುಳ್ಳಿದು ಘಮನೂ ಬರ್ತದೆ. ಆಮೇಲೆ ದಾಲ್ಗೆ ಒಂದು ಕಲರು ಬರ್ತಾಯಿದೆ. ಇದನ್ನೇನು ಮಾಡಬೇಕು, ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿಲಿಕ್ಕೆ ಬಿಟ್ಬಿಟ್ರೆ ಒಂದು ನ್ಯೂ ಸ್ಟೈಲ್, ಧಾಬಾ ಸ್ಟೈಲ್ ಅಂತೂ ಹೇಳ್ಬೋದು. ಇದಕ್ಕೆ ಖಾರ ಇರ್ತದೆ. ಅದು ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಮಾಡ್ತೀವಿ ಅಷ್ಟೇ.
ನೋಡಿ ಈಗ ಬಂದಿದೆ ಇದು ಕಲರು. ಇದಕ್ಕೆ ಮುಚ್ಚಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಅಂದಾಗ ದಾಲ್ ಪಾಲಕ್ ಏನಾಯ್ತು, ರೆಡಿ ಆಯ್ತು. ಈಗ ಈ ರೀತಿ ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.